ಹ್ಞೂ ಮನೆಯವ್ರು ಎಲ್ಲರೂ ಬಂದಿರಾ ಇಲ್ಲಿಗೆ? ಹ್ಞೂ ಯಪ್ಪ, ಎಲ್ಲರೂ ಬಂದೀವಿ. ಯಪ್ಪ, ಏನೋ ಮಾತಾಡೋದೈತಂತ ಅಂದೆ ಅಂತಲ್ಲ, ಒಂದು ಸ್ವಲ್ಪ ಲಘುನ ಹೇಳಪ್ಪ, ನಂದು ಸ್ವಲ್ಪ ಕೆಲಸ ಐತಿ. ಇಲ್ಲಿ ಎಲ್ಲಾರ್ದು ಕೆಲಸ ಐತಿ, ಯಾರು ಏನು ಖಾಲಿ ಕುತ್ಕೊನಾರಲ್ಲ. ಸುಮ್ಮನೆ ತೆಪ್ಪಗೆ ಬಾಯಿ ಮುಚ್ಕೊಂಡು ನಿಂತ್ಕೋಬೇಕು. ನಾನು ಏನು ಮಾತಾಡ್ತೀನಿ ಅದನ್ನೆಲ್ಲ ಚಂದನತ್ತಂಗೆ ಎಲ್ಲರೂ ಕೇಳಬೇಕು. ಗಿಮಿಕ್ ಅಂದ್ರೆ ಇವತ್ತು ಮಾತ್ರ ನಾನು ಸುಮ್ಮನೆ ಇರಂಗಿಲ್ಲ. ಏನು ನಿಂದು 24 ತಾಸು ಕೆಲಸ ಇರ್ತೈತಾನೆ ನಿಂದು? ಏನು ಜಗತ್ನಾಗ ಯಾರು ಮಾಡ್ಲಾರ್ದು ಕೆಲಸ ನೀನು ಮಾಡಕ್ಕೆ ಕುಂತೀಯ? ನಿನ್ನ ಕೆಲಸನಾರ ಇರಲಿ ಏನಾರು ಯಾಕೆ ಇರಲಿ, ಇಲ್ಲಿ ಕರೆದೈತಂತ ಅಂದಮೇಲೆ ಏನೋ ಒಂದು ಮುಖ್ಯವಾದ ವಿಷಯ ಐತೆ ಮಾತಾಡೋದೈತಂತ ಅಂದಿದ್ದಕ್ಕೋಸ್ಕರ ಅಲ್ಲ. ಏನು ಸುಮ್ಮನೆ ಪಾಲ್ತು ಕರೆದಿರ್ತಾನೆ ನಿನಗೆ? ನಿನ್ನಂಗೆ ಎಲ್ಲಾರ್ದು ಕೆಲಸ ಐತಿ ಇಲ್ಲಿ, ಅಂದ್ರೂ ಎಲ್ಲರೂ ಬಂದು ನಿಂತಿರೋದು ನಿನ್ನ ಕಣ್ಣು ಕಾಣಂಗಿಲ್ಲನ? ಅತ್ತೇರ ನೀವು ಈ ಕಡೆ ಕುತ್ಕೋಬರ್ರಿ, ನೀವು ಯಾಕೆ ನಿಂತೀರಿ? ಪರವಾಗಿಲ್ಲಪ್ಪ, ಇಟ್ಟತನ ಕುಂತು ಕಾಲೆಲ್ಲ ಹಿಡ್ಕೊಂಡಂಗೆ ಐತಿ. ನಡೀತೈತಪ್ಪ, ನೀ ಏನೋ ಮಾತಾಡ್ಬೇಕಂತ ಅಂದೆ ಅಂತಲ್ಲ, ಅದಕ್ಕೆ ಬಂದೆ ನಾನು. ಹ್ಞೂ ರೀ ಅತ್ತೇರ, ಇನ್ನು ಮೇಲೆ ಈ ಮನ್ಯಾಗ ಒಂದು ಸ್ವಲ್ಪ ಬದಲಾವಣೆ ಆಗಬೇಕಾಗೈತಿ. ಇಲ್ಲಂದ್ರೆ ಮನ್ಯಾಗ ಅವ್ರವ್ರ ಯಜಮಾನಿಕೆ ತೊಗೊಳಕ್ಕೆ ಹೊಂಟ್ಬಿಟ್ಟಾರ ಈ ಮನ್ಯಾಗ. ಅದಕ್ಕೋಸ್ಕರ ಇವತ್ತು ನಾನೊಂದು ನಿರ್ಧಾರಕ್ಕೆ ಬಂದೀನಿ ರೀ ಅತ್ತೇರ. ಅದಕ್ಕೆ ನೀವು ಒಪ್ಕೋತೀರಿ ಅಂತ ಅನ್ನೋ ನಂಬಿಕೆ ನನಗೈತಿ. ಅಳಿಯಂದ್ರೆ ನೀವು ಏನು ನಿರ್ಧಾರ ತೊಗೊಂಡ್ರು ನಾನು ಕಣ್ಣು ಮುಚ್ಚಿ ನಂಬ್ತೀನಿ ರೀ. ಯಾಕಂದ್ರೆ ನೀವು ಯಾವುದೇ ನಿರ್ಧಾರ ತೊಗೊಂಡ್ರು ಅದ್ರ ಬಗ್ಗೆ 10 ಸಲ ಯೋಚನೆ ಮಾಡಿನ ತೊಗೊಂಡಿರ್ತೀರಿ. ಅಷ್ಟೇ ಅಲ್ಲ, ಈ ಮನ್ಯಾಗ ಎಲ್ರಿಗೂ ಒಳ್ಳೇದಾಗಲಿ ಅಂತಲೇ ನೀವು ಆ ನಿರ್ಧಾರ ತೊಗೊಂಡಿರ್ತೀರಿ ಅನ್ನೋದು ನನಗೆ ಗೊತ್ತೈತ್ರಿ. ಏನು ಹೇಳ್ರಿ ಅಳಿಯಂದ್ರೆ? ಎಲ್ಲರೂ ಚಂದನ ತಂಗೆ ಕೇಳಿಸ್ಕೊರಿ. ಇನ್ನು ಮೇಲೆ ಈ ಮನ್ಯಾಗ ಯಾವುದೋ ಒಂದು ನಿರ್ಧಾರ ತೊಗೋಬೇಕಂತ ಅಂದ್ರೂ, ಯಾರು ತೊಗೋಬೇಕಂದ್ರೂ ಫಸ್ಟ್ ಬಂದು ನನ್ನ ಹತ್ರನೇ ಹೇಳಬೇಕು. ನಾನು ಬಂದು ಎಲ್ಲರನ್ನೂ ಹಿಂಗೆ ಸೇರಿಸ್ತೀನಿ. ಎಲ್ಲರೂ ಕೂತ್ಕೊಂಡು ಮಾತಾಡಿನ ಒಂದು ನಿರ್ಧಾರ ತೊಗೋಬೇಕು. ಎಲ್ಲರೂ ಕೂತ್ಕೊಂಡು ಮಾತಾಡೋದಷ್ಟೇ, ಆದರೆ ಕೊನೆಗೆ ನಿರ್ಧಾರ ನಾನು ತೊಗೊತೀನಿ. ನನ್ನ ಮಾತು ಮೀರಿ ಯಾರ ಈ ಮನ್ಯಾಗ ಅವ್ರವ್ರ ದೊಡ್ಡ ಸ್ಥಿತಿನಲ್ಲಿ ನಿರ್ಧಾರ ತೊಗೊಂಡ್ರೆ ಅವರಿಗೆ ಈ ಮನ್ಯಾಗ ಜಾಗ ಇಲ್ಲ. ಈ ಮನ್ಯಾಗ ಹಿರಿಯನನ್ನೋನು ನಾನೊಬ್ಬನದೀನಿ. ಲಕ್ಷ್ಮಿ, ನಿಂಗೂ ಹೇಳಾಕೊಂತೀನಿ, ಚಂದನ ತಂಗೆ ಕೇಳು. ಲಕ್ಷ್ಮಿ, ಮೊದಲು ನೀನು ಕೇಳು. ಇಷ್ಟು ದಿನ ನೀನು ಏನೋ ನಿರ್ಧಾರ ತೊಗೊಂಡ್ರು ಮನೆಯಾಗಿರೋರು ಎಲ್ರಿಗೂ ಒಳ್ಳೇದಾಗುತ್ತೆ, ಎಲ್ಲರಿಗೂ ಒಳ್ಳೇದಾಗಂಗೆ ನೀನು ನಿರ್ಧಾರ ತೊಗೋತಿದ್ದಿ ಅಂತ ಅನ್ನೋ ನಂಬಿಕೆಯಿಂದ ನಾನು ಸುಮ್ಮನೆ ಇರ್ತಿದ್ದೆ. ಆದರೆ ಆ ನಂಬಿಕೆನ ಮುರಿದು ಹೋತು. ಅದಕ್ಕೆ ಹೇಳ್ತೀನಿ ಕೇಳು. ಇನ್ನು ಮೇಲೆ ಈ ಮನ್ಯಾಗ ಯಾರ ನಿರ್ಧಾರ ತೊಗೊಂಡಂಗಿದ್ರು ಮೊದಲು ನನಗೆ ಕೇಳಬೇಕು. ನಾನೇ ನಿರ್ಧಾರ ತೊಗೊಳೋದು ಈ ಮನ್ಯಾಗ. ಏನು ಸಣ್ಣ ಮಾತುಕತೆ ಇರಲಿ ಏನಾರು ಯಾಕೆ ಇರಲಿ, ಇನ್ನು ಮೇಲೆ ಈ ಮನ್ಯಾಗ ಏನೋ ಮಾತಾಡಂಗಿದ್ರು ಏನೋ ನಿರ್ಧಾರ ತೊಗೊಂಡಂಗಿದ್ರು ಎಲ್ಲರೂ ಕೂಡಬೇಕು, ಮಾತಾಡಬೇಕು. ಕೊನೆಗೆ ನಿರ್ಧಾರ ಮಾತ್ರ ನಂದಾಗಿರುತ್ತೆ. ಲಕ್ಷ್ಮಿ, ಇಷ್ಟು ದಿನ ಸುಮ್ಮನೆ ಇದ್ದೆ ನಾನು. ಇನ್ನು ಮೇಲೆ ನೀನೇನಾರ ತಪ್ಪು ನಿರ್ಧಾರಗಳ ತಗೊಂಡು ಮನೆಯಾಗಿರೋರು ಯಾರಿಗಾರ ನೋವು ಮಾಡಿದಿ ಅಂತ ತಿಳ್ಕೊ, ನಿನ್ನನ್ನು ಮನೆಯಿಂದ ಒದ್ದು ಹೊರಗಡೆ ಹಾಕ್ತೀನಿ, ನೆನಪಿರ್ಲಿ. ಅಲ್ರಿ, ನಾನೇನು ಮಾಡೀನಿ? ಇವಾಗ ನಾ ಮಾತಾಡಕುಂತೀನಿ, ಎಲ್ಲರೂ ಸುಮ್ಮನೆ ಕೇಳಬೇಕು. ನಾನು ಮಾತಾಡೋ ಮುಂದೆ ಯಾರೂ ಅಡ್ಡ ಮಾತಾಡಬಾರ್ದು. ಹಂಗೆ ಈ ಮನೆಯಲ್ಲಿ ಇನ್ಮೇಲೆ ಪ್ರತಿ ತಿಂಗಳು ಲೆಕ್ಕಾಚಾರನೆಲ್ಲ ನಾನೇ ಮಾಡ್ತೀನಿ. ಪ್ರತಿ ತಿಂಗಳು ಸಂತಿಗೆ ಎಷ್ಟು ಖರ್ಚಾಗುತ್ತಾ ಆ ಖರ್ಚನ್ನು 3 ಜನ ಗಂಡ್ಮಕ್ಳು ಸಮನಾಗಿ ಹಾಕಬೇಕು. ಒಂದು ವೇಳೆ ನಮ್ಮ ಮನ್ಯಾಗ 3,000 ರೂಪಾಯಿ ರೇಷನ್ ನಾವು ತಂದ್ವಿ ಅಂತ ತಿಳ್ಕೊರಿ, ಕಿರಾಣಿಯಿಂದ 3 ಜನ 1,000 ರೂಪಾಯಿ ಹಾಕಬೇಕು. ಏನಾರ ನಾಟಕ ಮಾಡಿದ್ರಿ ನನ್ನ ಕೈಯಾಗಿ ಈ ಸಲ ರೊಕ್ಕ ಹಾಕೋಕ್ಕಾಗಲ್ಲ, ನಾನು ಜಾಸ್ತಿ ಹಾಕ್ತೀನಿ, ಇಲ್ಲ ನನ್ನಿಂದನ ಈ ಮನೆ ನಡೆಯೋದು, ನಾನಿಲ್ಲ ಅಂದ್ರೆ ಈ ಮನೆ ನಡೆಯಂಗೇ ಇಲ್ಲ ಅಂತ ಯಾವನಾರ ಬಾಲ ಬಿಚ್ಚಿದ್ರಿ ಮಕ್ಕಳ, ನಿಮ್ಮನ್ನು ಒದ್ದು ಒಣಾಕ್ಬಿಡ್ತೀನಿ ಬಿಸಿಲಿಗೆ, ನೆನಪಿರ್ಲಿ. ನಿಮ್ಮ 3 ಜನನ ಇಷ್ಟು ದಿನ ಸಾಕಿ ಬೆಳೆಸಿದ್ದು ನಾನು. ಇನ್ನು ಮೇಲೆ ನಾನು ಹೇಳ್ದಂಗೆ ಕೇಳ್ತಾ ಇರ್ಬೇಕು, ಸುಮ್ಮನೆ ಕೇಳ್ತಿರ್ಬೇಕು. ಮನಿ ರೇಷನಿಂದು ಸಂತಿ ತೊಗೊಂಬರ್ತೈತಿ, ಬಿಲ್ ತೊಗೊಂಡು ಬಿಲ್ ನೋಡ್ತೈತಿ, 3 ಜನಕ್ಕೂ ಪಾಲ್ ಮಾಡ್ತೈತಿ. ಯಾರ್ಯಾರು ಎಷ್ಟೆಷ್ಟು ಹಾಕ್ಬೇಕಂತ ಅಂತೈತಿ ಅಷ್ಟು ರೊಕ್ಕನ ಪ್ರತಿ ತಿಂಗಳು ಡೇಟ್ ಹೇಳ್ತೀನಿ. ಆ ಡೇಟಿಗೆ ತಂದು ನನ್ನ ಕೈಯಾಗ ರೊಕ್ಕ ಕೊಡಬೇಕು. ಬರೀ ರೇಷನ್ ಒಂದ ಅಲ್ಲ. ಇನ್ನು ಮೇಲೆ ರಾಜು, ನೀನು ಕೇಳಿಸ್ಕೊ. ಚಂದ್ರು ಮತ್ತು ಕೃಷ್ಣ ಏನು ಹೊಲದಾಗ ದುಡ್ಡು ಕಾಳು ಕಡೆ ಏನು ತೊಗೊಂಬಂದು ಮನೆಗೆ ಹಾಕ್ತಾರಲ್ಲ, ಅದು ಕೂಡ ಲೆಕ್ಕ ಇರ್ತೈತಿ. ಈಗ ಅವ್ರು ಹೊಲದಾಗ ಜೋಳ ಬೆಳೆದ್ರಂದ್ರೆ ತಿಳ್ಕೊ, ಜೋಳ ಮನೆಗೆ 10 kg ಜೋಳ ಅವ್ರು ತಂದು ಹಾಕಿದ್ರಂದ್ರೆ 10 kg ಜೋಳಕ್ಕೆ ಮಾರ್ಕೆಟ್ನಾಗ ಏನು ರೇಟ್ ಐತಿ ಆ ರೇಟಿನ ಪ್ರಕಾರ ಅವ್ರು ಮನೆಗೆ ರೊಕ್ಕ ಕೊಟ್ಟಂಗೆ. ಅವ್ರು ಕಾಳು ಕೊಟ್ಟಾರಲ್ಲ, ಕಾಳು ಕೊಟ್ಟ ಮೇಲೂ ಅವ್ರು ರೊಕ್ಕ ಕೊಡ್ಬೇಕನ್ನೋದೇನಿಲ್ಲ. ಅವ್ರು ಈ ತಿಂಗಳು ಕಾಳು ತಂದು ಮನೆಗೆ ಹಾಕಿದ್ರಂದ್ರೆ ಅಷ್ಟು ರೊಕ್ಕ ನೀನು ನಮಗೆ ಮನೆಗೆ ಕೊಡೋಕೆ. ಹೊಲ್ದಂದು ಒಂದು ತರಕಾರಿ ಮನೆಗೆ ಬಂದೈತಂತಂದ್ರೂ ಅದಕ್ಕಿನ್ನ ಮೇಲೆ ಲೆಕ್ಕ 3 ಜನದ್ದು ಲೆಕ್ಕ ಸರಿ ಸಮಾನಾಗಿ ನಾನೇ ಮಾಡ್ತೀನಿ. ಇನ್ನು ಮೇಲೆ ಯಾರು ಈ ಮನ್ಯಾಗ ಮಾತನ್ನ ಎತ್ತಂಗಿಲ್ಲ. ನನ್ನಿಂದ ನಂಗೆ ಈ ಮನೆ ನಡೀತೈತಿ, ನಾನಿಲ್ಲ ಅಂದ್ರೆ ಈ ಮನೆ ನಡೆಯಂಗೇ ಇಲ್ಲ. ನನಗೋಸ್ಕರ ನನ್ನನ್ನು ಎದುರು ಹಾಕೊಂಡ್ರೆ ಅಂದ್ರೆ ನೀವೆಲ್ಲರೂ ಉಪವಾಸ ಬೀಳ್ತೀರಿ. ಇಂಥ ಮಾತು ಇನ್ನು ಮೇಲೆ ಈ ಮನ್ಯಾಗ ಯಾರ ಬಾಯಾಗೂ ಬರೋ ಹಂಗಿಲ್ಲ. ಸರಿನಪ್ಪ. ಸರಿ ಆಯ್ತು ತಗೋಪ್ಪ, ನೀವು ಎಷ್ಟು ಅಂತಿದೆ ಅಷ್ಟು ರೊಕ್ಕ ನಾನು ಕೊಡ್ತೀನಿ ಅಂತ ತಗೋ. ಅಂದಂಗೆ ಇನ್ನೊಂದು ಮಾತು, ರೊಕ್ಕ ಕೊಟ್ಟ ಮೇಲೆ ನನ್ನಿಂದನೇ ಈ ಮನೆ ನಡೆಯಾಕುಂತೈತಿ, ನಾನೇ ರೊಕ್ಕ ಜಾಸ್ತಿ ಕೊಡಾಕೊಂತೀನಿ, ನಾನಿಲ್ಲ ಅಂದ್ರೆ ಈ ಮನೆ ನಡೆಯಂಗಿಲ್ಲ ಅಂತ ಯಾರು ಮಾತಾಡಿದ್ರೆ
ಅವ್ರನ್ನ ಅವತ್ತಿಂದ ಅವತ್ತ ಮನೆಯಿಂದ ಹೊರಗಡೆ ಹಾಕ್ತೀನಿ. ಆಮೇಲೆ ಅವರಿಗೆ ನನ್ನ ಆಸ್ತಿಯಾಗ ಒಂದು ಬಿಡಿಗಾಸು ಕೂಡ ಕೊಡಂಗಿಲ್ಲ. ಈ ಮನ್ಯಾಗ ಅವ್ರಿಗೆ ಭಾಗ ಇಲ್ಲ, ಹೊಲದಾಗೂ ಅವ್ರಿಗೆ ಭಾಗ ಇಲ್ಲ, ನೆನಪಿರ್ಲಿ. ಇದಿಷ್ಟು ಲೆಕ್ಕಾಚಾರದ್ದಾತು. ಇನ್ಮೇಲೆ ಕಿರಾಣಿ ಸಂತಿಗೆ ಬೇರೆ ಲೆಕ್ಕ, ತರಕಾರಿದು ಬೇರೆ ಲೆಕ್ಕ, ವರ್ಷಕ್ಕೊಂದ್ಸಲ ಹಬ್ಬಕ್ಕೊಂದ್ಸಲ ಬಟ್ಟೆ ತೊಗೊಳೋದು ಅದು ಒಂಥರ ಲೆಕ್ಕ, ರೊಕ್ಕದ ಲೆಕ್ಕ ಏನೇನದವು ಎಲ್ಲ ಲೆಕ್ಕನೂ ನಾನೇ ನೋಡ್ಕೋತೀನಿ. ನೋಡ್ಕೊಂಡು ನಂಗೆ ಇಷ್ಟು ರೊಕ್ಕ ಬೇಕು ಈ ತಿಂಗಳಿಗೆ ಅಂತಂದ್ರೆ ಅಷ್ಟು ರೊಕ್ಕ ನೀವು ತಂದು ಕೊಡಬೇಕು, ಹೊಂದಿಸಿ ಕೊಡಬೇಕು ಅಷ್ಟು. ಅದನ್ನು ಮೀರಿ ಮನೆಯಾಗ ಯಾರೂ ರೊಕ್ಕದ ಲೆಕ್ಕಾಚಾರ ಮಾತಾಡೋ ಹಂಗಿಲ್ಲ. ಆಮೇಲೆ ಮನೆ ಕೆಲಸನ ಇನ್ಮೇಲೆ ಎಲ್ಲರೂ ಹಂಚ್ಕೊಂಡು ಮಾಡಬೇಕು. ಅನ್ನಂಗೆ ಗೌರಿ ಎಲ್ಲದಾಳ ಕಾಣವಳ್ಳಲ್ಲ. ಆಕಿದೇನ ಸ್ಪೆಷಲ್ ಕ್ಲಾಸ್ ಐತಂತ್ರಿ, 7 ಗಂಟೆ ಬಸ್ಸಿಗೆ ಬರ್ತಾ ಅಂತ. ಅಕ್ಕಿ ಬಂದಮೇಲೆ ಅಕ್ಕಿಗೂ ಹೇಳು ನೀನು. ಇನ್ಮೇಲೆ ಈ ಮನ್ಯಾಗ ಮನೆ ಕೆಲಸನ ಎಲ್ಲರೂ ಸಮನಾಗಿ ಮಾಡ್ಕೊಂಡು ಹೋಗ್ಬೇಕು. ಲಕ್ಷ್ಮಿ, ಲಲಿತಾ, ಸವಿತಾ, ಕವಿತಾ, ಗೌರಿ 5 ಜನ ಹೆಣ್ಮಕ್ಳು ಇನ್ಮೇಲೆ ಮನ್ಯಾಗ ಕೆಲಸನ ಎಲ್ಲರೂ ಹಂಚ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ನೋಡವ್ವ, ಸವಿತವ, ಲಲಿತವ್ವ, ನೀವು ಈ ಮನ್ಯಾಗ ದುಡಿಯಾಕ ಕುಂತೀರಿ. ನೀವು ದುಡ್ದಿದ್ದು ರೊಕ್ಕನ ಮನೆಗೆ ಕೊಡಾಕುಂತೀರಿ. ಈಗ ನಿಮ್ಮ ಗಂಡಗ ರೊಕ್ಕ ಕೊಡೋಕ್ಕಾಗಲ್ಲ ಅಂತಂದ್ರೆ ನೀವು ರೊಕ್ಕ ಕೊಡ್ತೀರಿ ನಿಮ್ಮ ಗಂಡನ ಬದಲು ರೊಕ್ಕನ. ಅದಕ್ಕೋಸ್ಕರ ನೀವು ಏನು ದುಡಿತೀರಲ್ಲ, ಬರೀ ಮನ್ಯಾಗ ಕೆಲಸನ ನೀವು ಅಷ್ಟೇ ಮಾಡೋದಲ್ಲ. ಲಕ್ಷ್ಮಿ, ಇನ್ನು ಮೇಲೆ ಮನ್ಯಾಗ ಅಡುಗೆ ಕೆಲಸ ಏನಾರ ಬರೀ ಸವಿತಾ ಲಲಿತಾ ಮೇಲೆ ಬಿಟ್ಟು ನಿನಗೆ ವಾಲಗ ಬೀಳ್ತಾವೆ ಇನ್ನು ಮೇಲೆ. ನೋಡವ್ವ ಕವಿತಾ, ಈ ಮನ್ಯಾಗ 3 ಜನ ಸೊಸೆಯರು ಏನಿದಿರಲ್ಲ, ನಮ್ಗೆ ನೀವು 3 ಜನ ಈ ಮನೆ ಹೆಣ್ಮಕ್ಳು, ನೀವು ನನ್ನ ಮಕ್ಳು ಇದ್ದಂಗೆ. ಈ ಮನ್ಯಾಗ ಇನ್ಮೇಲೆ ಯಾವುದೇ ರೀತಿಯಾದಂಥ ಭೇದ ಭಾವ ನಡೆಯಂಗಿಲ್ಲ. ಮನೆ ಕೆಲಸನ 3 ಜನ ಹಂಚ್ಕೊಂಡ ಹೋಗ್ಬೇಕು. ಹಂಗೆ ಲಕ್ಷ್ಮಿ, ನಿನ್ನ ಕೈಲಾದಷ್ಟು ಸಹಾಯನ ನೀನು ಮಾಡಾಕಬೇಕು. ಸುಮ್ಮನೆ ಕುಂತು ತಿನ್ನೋದಲ್ಲ. ಸಣ್ಣ ಪುಟ್ಟ ತರಕಾರಿ ಹಚ್ಚೋದಿರ್ಬೋದು, ಒಗ್ಗರಣೆ ಹಾಕೋದಿರ್ಬೋದು, ಮನ್ಯಾಗ ನೀನು ಕೆಲಸ ಮಾಡಬೇಕು. ಹಂಗೆ ನಿನ್ನ ಮಗಳು ಕಾಲೇಜ್ಗೆ ಹೋಗೋಕ್ಕಿಂತ ಮುಂಚೆ ಬೆಳಗ್ಗೆ ಲಗುನೆ ಎದ್ದೇಳಬೇಕು. ಆಕೆ ಕೈಯಾಗ ಎಷ್ಟಾಕೈತೆ ಅಷ್ಟು ಕೆಲಸ ಆಕಿ ಮುಗಿಸಿ ಕಾಲೇಜ್ಗೆ ಹೋಗ್ಬೇಕು. ಕಾಲೇಜಿಂದ ಬಂದ ಮೇಲೇನೂ ಅಷ್ಟೇ ತನ್ನ ಕೈಯಾಗ ಎಷ್ಟಾಕೈತೆ ಅಷ್ಟು ಕೆಲಸ ಮಾಡಬೇಕು, ಓದಬೇಕು, ಕಾಲೇಜ್ಗೆ ಹೋಗ್ಬೇಕು. ಅದನ್ನು ಬಿಟ್ಟು ಕಾಲೇಜ್ ಐತಿ ನಂದು, ಹಂಗೈತಿ ಹಿಂಗೈತೆ ಅಂತ ಏನಾರು ನಾಟಕ ತೆಗೆದ್ಲು ಆಕಿನ ಕಾಲೇಜ್ ಬಿಡಿಸಿ ಮನ್ಯಾಗ ಕೆಲಸ ಮಾಡಕ್ಕೆ ಹಚ್ತೀನಿ ನಾನು. ನೋಡುವ ಕವಿತಾ, ಇಷ್ಟು ದಿನ ನೀನು ದೊಡ್ಡ ಮನೆ ಮಗಳು, ಈ ಮನೆಗೆ ಹೊಂದ್ಕೊಳಕ್ಕೆ ಟೈಮ್ ಹಿಡಿತೈತಿ ಅಂತ ನಾನು ಸುಮ್ಮನೆ ಇದ್ದೆ. ಇನ್ಮೇಲೆ ಹಂಗಲ್ಲವ, ನೀನು ಈ ಮನೆ ಸೊಸಿ. ನೀನು ನಿಮ್ಮ ತವ್ರ ಮನ್ಯಾಗ ನೀವು ಹೆಂಗಾರ ಯಾಕೆ ಇರ್ಬೋದು, ನೀವು ನಿಮ್ಮ ಮನ್ಯಾಗ ಒಬ್ಬೊಬ್ಬರೇ ಹೆಣ್ಮಕ್ಳು ಅದಿರಿ. ಎಲ್ಲರಿಗೂ ನಿಮ್ಮ ಮನ್ಯಾಗ ಪ್ರೀತಿ ಮಾಡಿನ ಬೆಳೆಸಿರ್ತಾರೆ. ಇಲ್ಲೂ ಹಂಗೆ ನಿಮಗೂ ನಾವೇನು ನೀವು ಹೊರಗಡೆ ದುಡ್ಕೊಂಬಂದು ಮನೆ ನಡೆಸ್ರಿ ಅಂತ ಹೇಳಾಕುಂತಿಲ್ಲ. ಮನ್ಯಾಗ ಕೆಲಸನ ಎಲ್ಲರೂ ಹಂಚ್ಕೊಂಡ ಮಾಡ್ಬೇಕು. 3 ಜನ ಸೊಸೆಯರು ಚಂದನತಂಗ ಮನೆ ಕೆಲಸನ ಹಂಚ್ಕೊಂಡು ಮಾಡ್ಬೇಕು. ಒಬ್ಬರ ಏನಾರ ಮನೆ ಕೆಲಸನ ಹಂಚ್ಕೊಂಡು ಮಾಡಲಿಲ್ಲ, ಆ ಸುದ್ದಿ ನನ್ನ ಕಿವಿಗೆ ಬಿತ್ತಂತ ತಿಳ್ಕೊರಿ. ಯಾರು ಕೆಲಸ ಮಾಡಂಗಿಲ್ಲ ಅವ್ರ ಕೈಯಾಗ 1 ವಾರ ಇಡೀ ನಾನು ಕೆಲಸ ಹಚ್ಚಿಸ್ತೀನಂತ. ಮತ್ತೆ ನೆನಪಿರ್ಲಿ, ನಾನು ನಿಮ್ಮ 3 ಜನಕ್ಕೆ ಬರೀ ಮನೆ ಕೆಲಸನ ಮಾಡ್ಕೊಂತಿದ್ದು ಬಿಡ್ರಿ ಅಂತ ಯಾವತ್ತೂ ಹೇಳಂಗಿಲ್ಲ. ನಿಮ್ಮ ಕನಸನ್ನು ನೀವು ಈಡೇರಿಸ್ಕೊರಿ. ನಿಮಗೂ ದುಡಿಬೇಕಂತ ಆಸೆ ಐತೆ, ದುಡೀರಿ. ಮನೆ ಕೆಲಸ ಬೆಳಗ್ಗೆ ಎದ್ದು ಲಗುನ 3 ಜನ ಹಂಚ್ಕೊಂಡು ಮಾಡ್ರಿ. ಏನು ಕೆಲಸ ಐತಿ, ಅಡುಗೆ ಐತಿ, 3 ಹೊತ್ತು ಬಿಸಿ ಬಿಸಿದ ಮಾಡಕ್ಕೆ ಹೋಗ್ಬೇಡ್ರಿ. ಬೆಳಗ್ಗೆ ಎದ್ದು 3 ಹೊತ್ತಿಗೂ ಮಾಡಿಟ್ಟು ಬಿಡ್ರಿ. ಮಾಡಿ ಖಾಲಿ ಇದ್ದಾಗ ನಿಮ್ಮ ಕೆಲಸ ನೀವು ಮುಗಿಸ್ಕೊರಿ. ಅದನ್ನು ಬಿಟ್ಟು ನನಗೆ ನಮ್ಮ ಮನ್ಯಾಗ ಮಾಡಿ ರೂಢ ಇಲ್ಲ, ನಾನು ನಮ್ಮ ಮನ್ಯಾಗ ಆರಾಮಾಗಿದ್ದಕ್ಕೆ ನಾನು ಇಲ್ಲಿ ಬಂದು ಕೆಲಸ ಹೆಂಗೆ ಮಾಡಲಿ, ಇದು ಯಾವುದೂ ನಡೆಯಂಗಿಲ್ಲ. ಮನೆಯಾಗಿನ ಮೇಲೆ ಎಲ್ಲರೂ ಕೆಲಸನ ಹಂಚ್ಕೊಂಡು ಮಾಡಬೇಕು. ಹಂಗೆ ಗಂಡ್ಮಕ್ಳು ಅಷ್ಟೇ ಬರೀ ನಾವು ಹೊರಗಡೆ ಎಷ್ಟು ದುಡ್ದು ಬಂದೆ ಮನ್ಯಾಗೇನು ಮಾಡಂಗಿಲ್ಲ ನಾನು, ಮನ್ಯಾಗೂ ಬಂದು ಮಾಡ್ಬೇಕನು, ಇವೆಲ್ಲ ಏನಿಲ್ಲ. ನಿಮ್ಮ ಕೈಯಾಗ ಎಷ್ಟಾಗುತ್ತೆ ಅಷ್ಟು ಸಹಾಯ ನೀವು ನಿಮ್ಮ ಹೆಂಡತಿಗೆ ಮಾಡೋಕ್ಕಬೇಕು. ಆಮೇಲೆ ಆಫೀಸಿನ ಕೆಲಸನ, ಹೊಲ್ದನ ಕೆಲಸನ ಮನ್ಯಾಗ ತಂದು ಇನ್ನೊಬ್ಬರ ಮೇಲೆ ಹೇರಂಗಿಲ್ಲ. ರಾಜು, ಮೊದಲು ನೀನು ಕೇಳಿಸ್ಕೊ. ಊಟಕ್ಕೆ ಕರೆದಾಗ ಏನಂದ ಆಫೀಸ್ ಕೆಲಸ ಐತಿ, ಇಲ್ಲೇ ಕುತ್ಕೊಂಡು ಮಾಡ್ತೀನಿ, ನಂಗೆ ಇಲ್ಲೇ ಹಾಕೊಂಬಂದು ಕೊಡ್ರಿ. ಏನಾರು ಕರೆದಾಗ ಏನಂದು ಆಫೀಸ್ ಕೆಲಸ ಐತಿ, ನಾ ಬರಂಗಿಲ್ಲ, ಇವೆಲ್ಲ ನಾಟಕ ನನ್ನ ಹತ್ರ ನಡ್ಸಕ್ಕೋಬೇಡ. ನಿಂದು ಆಫೀಸ್ ಕೆಲಸ ಟೈಮಿಂಗ್ ಮುಗಿಬೇಕದು. ಮನ್ಯಾಗ ಮತ್ತೆ ಎಲ್ಲರ ಮುಂದೆ ಅದನ್ನು ತಂದು ಒಡ್ಡಂಗಿಲ್ಲ. ನಿಂದು ಆಫೀಸ್ ಕೆಲಸ ನಿನಗೆ ಬಿಟ್ಟಿದ್ದು, ನಿನ್ನ ದುಡಿಮೆ ನಿನಗೆ ಬಿಟ್ಟಿದ್ದು. ಪದೇ ಎಲ್ಲರ ಮುಂದೆ ನಾನು ಆಫೀಸ್ ಕೆಲಸ ಐತಿ, ನಾ ಆಫೀಸ್ ಕೆಲಸ ಮಾಡ್ಬೇಕು, ಆಫೀಸ್ನಾಗ ಕೆಲಸ ಮಾಡುವಂದು ನಂಗೆ ರಗಡಾಗಿರ್ತೈತಿ, ನಂಗೆ ಇಲ್ಲೇ ಇದ್ದಲ್ಲೇ ಹಾಕ್ಕೊಡ್ರಿ, ನಾ ಇದ್ದಲ್ಲೇ ತಿಂತೀನಿ, ನಾ ಯಾಕೆ ಕೆಲಸನೂ ಮಾಡಂಗಿಲ್ಲ, ಹಿಂಗೆಲ್ಲ ನಡೆಯಂಗಿಲ್ಲ ಮಗನ. ಈಗ ಚಂದ್ರು ಕೃಷ್ಣ ಅವರಾದ್ರೂ ಹೊಲದಾಗ ಕಷ್ಟಪಟ್ಟ ದುಡಿತಾರೆ. ನೀನಾರ ಇನ್ನು ಫ್ಯಾನ್ ಕೆಳಗಡೆ ಎ ಸಿಗೆ ಕುತ್ಕೊಂಡು ಬರ್ತಿದ್ದಿ. ಅವ್ರು ಬಿಸಿಲಾಗ ಬಿಸಿಲು ಅಂದ, ಮಳಿ ಅಂದ, ಚಳಿ ಅನ್ನದ 3 ಹೊತ್ತು ಹೊಲದಾಗ ನಿಂತು ಕೆಲಸ ಮಾಡ್ತಾರೆ. ಅಂದ್ರೂ ಮನ್ಯಾಗ ಬಂದವ್ರು ಹೆಂಡ್ತಿರಿಗೆ ಸಹಾಯ ಮಾಡ್ತಾರಿಲ್ಲ. ಹಂಗೆ ನೀವು ಇಬ್ಬರು ಗಂಡ ಹೆಂಡ್ತಿ ಇನ್ಮೇಲೆ ಮನ್ಯಾಗ ಎಲ್ಲ ಕೆಲಸನೂ ಮಾಡಬೇಕು. ಅವ್ರ ಬಗ್ಗೆ ಇವ್ರು ಆಡ್ಕೊಳೋದು, ಇವ್ರ ಬಗ್ಗೆ ಅವ್ರು ಆಡ್ಕೊಳೋದು, ಮನ್ಯಾಗ ಇಟಿಟಕ್ಕ ಸಣ್ಣಕ್ಕೆ ಜಗಳ ಏನಾರ ನಡೆಯಾಕುಂತಿತ್ತು, ಯಾರಿಂದ ಜಗಳ ಆಕೈತಿ ಅವ್ರನ್ನ ಮನೆಯಿಂದ ಹೊರಗಡೆ ಹಾಕ್ತೀನಿ ನಾನು. ಹೇಳಿನಲ್ಲ, ನನ್ನ ಆಸ್ತಿಯಾಗ 1 ಬಿಡಿಗಾಸು ಕೂಡ ಸಿಗಂಗಿಲ್ಲ ಅವರಿಗೆ, ನೆನಪಿರ್ಲಿ. ಎಲ್ಲ ಕೆಲಸನೂ ಹಂಚ್ಕೊಂಡು ಮಾಡ್ಬೇಕಂತ ಹೇಳೀನಿ. ನೋಡ್ರವ, ನೀವು 3 ಜನ ಸೊಸೆಯರು ನಿಮ್ಮ ಮಧ್ಯೆನೇ ಜಗಳ ಬರೋದು. ಕವಿತಾ, ನಿನಗೆ ಹೇಳಾಕೊಂತೀನಿ ನೋಡು. ಒಬ್ರು ಕಸ ಅಂದ್ರೆ ಒಬ್ರು ನೆಲ ಒರೆಸ್ರಿ, ಒಬ್ರು ಬಾಂಡೆ ತಿಕ್ಕ್ರಿ, ಒಬ್ರು ಬೆಳಗ್ಗೆ ನಾಷ್ಟ ಮಾಡಿದ್ರೆ ಒಬ್ರು ಮಧ್ಯಾಹ್ನ ಅಡುಗೆ ಮಾಡ್ರಿ, ಒಬ್ರು ರಾತ್ರಿ ಅಡುಗೆ ಮಾಡ್ರಿ. ಹಿಂಗೆ 3 ಜನ ಹಂಚ್ಕೊಂಡು ಮಾಡ್ಬೇಕು. ನೋಡವ ಸವಿತವ, ಲಲಿತವ, ನೀವಿಬ್ಬರ ನಿಮ್ಮ ತಲೆ ಮೇಲೆ ಹಾಕೊಂಡು ಕೆಲಸ ಮಾಡೋಂಗಿಲ್ಲ. ಇನ್ಮೇಲೆ ನಿಮ್ಮ ಜೊತೆ ಕವಿತಾನು ಸೇರಿಸ್ಕೋಬೇಕು. ನೋಡವ ಕವಿತಾ, ಇನ್ಮೇಲೆ ನೀನು ಅವ್ರ ಜೊತೆ ಸೇರಿಕೊಂಡು ಕೆಲಸ ಕಲಿಬೇಕು. ಇಷ್ಟು ದಿನ ಬರಲ್ಲ ಅಂತಿದ್ದಿಲ್ಲ, ಬರಲ್ಲ ಅಂತ ಕೂತ್ಕೊಂಡ್ರೆ ಅದು ಬರಂಗಿಲ್ಲ. ಇವ್ರ ಜೊತೆ ಸೇರಿ ನೀನು ಕಲಿಬೇಕು. ನೀನು ಈ ಮನೆ ಸೊಸೆಗ
ಶ್ರೀಮಂತರ ಮಗಳು ನಾನೇನು ಮಾಡಂಗಿಲ್ಲ ಅದೆಲ್ಲ ಇಲ್ಲ. ನೀನಿವಾಗ ಈ ಮಂಜಪ್ಪನ ಸೊಸಿ ಅದಿದಿ. ನಮ್ಮ ಮಂಜಪ್ಪನ ಸೊಸಿ ಅಂದ್ರೆ 3 ಜನ ಒಂದ ನನಗೆ 3 ಜನ ಹಂಚ್ಕೊಂಡು ಕೆಲಸ ಮಾಡ್ಬೇಕು. ಹಂಗೆ ಗಂಡ್ಮಕ್ಳು ನಿಮ್ಮ 3 ಜನಕ್ಕೂ ಹೇಳ್ತೀನಿ ಕೇಳ್ರಿ. ರೊಕ್ಕ ಬಂದೈತಂತಂದು ಯಾವನಾರ ಮದ ನೆತ್ತಿಗೆ ಏರಿ ಮಾತಾಡಕುಂತ್ರಿ ನನ್ನ ಮುಂದಂತ ತಿಳ್ಕೊರಿ. ಒಬ್ಬೊಬ್ಬನೂ ಸುಮ್ಮನೆ ಮಾತ್ರ ಬಿಡಂಗಿಲ್ಲ ನಾನು. ಈ ಮನ್ಯಾಗ 3 ಜನ ಅಂತಂಬ್ರದಿರಿ, 3 ಜನ ಚಂದನತಂಗೆ ನಕ್ಕೊಂತ ಮಾತಾಡ್ಕೊಂತಿರ್ಬೇಕು. ನಾನು ಹೆಚ್ಚು, ನಾನು ಕಡಿಮೆ, ನೀನು ಕಡಿಮೆ ಅಂತ ಏನಾರ ಮನ್ಯಾಗ ಸುದ್ದಿ ಬಂತು ಗೊತ್ತಲ್ಲ ನಾನು ಏನು ಮಾಡ್ತೀನಿ ಅಂತಂದು. ಇವಾಗ ಈ ಮಾತನ್ನೆಲ್ಲ ಇಲ್ಲೇ ಬಿಡ್ಬೇಕು. ಮತ್ತು ಅವನು ಹಚ್ಕೊಟ್ಟ, ಆಕೆ ಹಚ್ಕೊಟ್ಲು, ಈಕೆ ಹಚ್ಕೊಟ್ಟಿದ್ದಕ್ಕೆ ಹಿಂಗೆ ಬಂದೈತಿ. ಇದನ್ನು ಯಾರ ಮಾತಾಡಿದ್ದು ನನ್ನ ಕಿವಿಗೆ ಕೇಳಿಸ್ಬೇಕು. ಅವಾಗ ಮಾತಾಡ್ತೀನಿ ನಿಮ್ಗೆ.